ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಓಶೋ ಹರೀಶ್ ಬ್ಲಾಗ್ಸ್. ಏನಪ್ಪ ಇಷ್ಟು ದಿವಸ ರಜಾ ಕೊಟ್ಬಿಟ್ಟು ಇವತ್ತು ಬರ್ತಾಯಿದ್ದೀನಿ ಅಂತ ನೋಡ್ತಿದ್ದೀರಾ. ಪಾಪುದು ಫಂಕ್ಷನ್ಸ್ ಇತ್ತು, ತಲೆ ಕೂದಲು ಕೊಡೋ ಫಂಕ್ಷನ್ಸು. ಸೊ ಅದರಿಂದ ಸ್ಟಾಪ್ ಮಾಡಿದ್ದೆ. ಅದು ತುಂಬಾ ಕೆಲಸ ಮೇಲೆ ಕೆಲಸ. ಸೊ ಅದರಿಂದ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ಟ್ರೈ ಮಾಡಿದೆ, ಬಟ್ ಮಾಡೋಕ್ಕಾಗಲಿಲ್ಲ. ಎರಡನೇದು ಮತ್ತೆ ತಿರುಪತಿಗೆ ಹೋದ್ವಿ. ತಿರುಪತಿಯಿಂದ ಮತ್ತೆ ತುಂಬ ಟಯರ್ಡ್ ಆಗಿ ಅವಾಗೂ ಮಾಡಲಿಲ್ಲ. ಸರಿ, ತಿರುಪತಿಯಿಂದ ಬಂದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದ್ರೂ ಮತ್ತೆ ಮನೆ ನೋಡಿ ಮನೆ ಶಿಫ್ಟ್ ಮಾಡಿದ್ವಿ, ಹೊಸ ಮನೆಗೆ ಬಂದ್ವಿ. ಸೊ ಆದ್ದರಿಂದ 10 ಡೇಸ್ ಮನೆ ಶಿಫ್ಟ್ ಮಾಡಿ ಬರೋಕ್ಕೆ ನಮಗೆ 10 ದಿವಸ ಆಗೋಯ್ತು. ಇವತ್ತು ನನಗೆ ಟೈಮ್ ಸಿಕ್ಕೈತೆ ಬ್ಲಾಗ್ ಮಾಡೋಣ ಅಂತ. ಝೊಮ್ಯಾಟೊ ಬಂದ್ಬಿಟ್ಟು 7 ಡೇಸ್ ಕಂಪ್ಲೀಟ್ ಮಾಡಿದ್ದೆ. ಸೊ 7 ಡೇಸ್ ಆದಮೇಲೆ ಬ್ರೇಕ್ ಕೊಟ್ಟಿದ್ದೆ. ಸೊ 8th ಡೇ ಅನ್ನೋದು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾಳೆಯಿಂದ ಝೊಮ್ಯಾಟೊದ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದು ಅದೇ, ಈಗ ಹೊಸ ಮನೆ ಎಲ್ಲ ಶಿಫ್ಟ್ ಮಾಡಿದ್ದೀವಲ್ವ, ನಿಮ್ಗೊಂದು ಮನೆ ಟೂರ್ ಮಾಡಿಸ್ತೀನಿ. ಇನ್ನೊಂದು ಏನಪ್ಪ ಖುಷಿ ವಿಷಯ ಅಂದರೆ, ನಂದು ಕ್ಯಾಮ್ ಸಿಕ್ತು. ಸೊ ಗೋಡನಲ್ಲಿ ಹಾಕಿದ್ದೆ. ಸೊ ಮನೆಯೆಲ್ಲ ಶಿಫ್ಟಿಂಗ್ ಇತ್ತಲ್ವ, ಸೊ ಸೇಫ್ ಸ್ಟೋರೇಜಲ್ಲಿಂದ ತರಿಸಿದ್ಮೇಲೆ ನಂದು ಕ್ಯಾಮ್ರಾ ಸಿಕ್ಕಿದೆ. ಸೊ ಅದು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಅದೇ ಕ್ಯಾಮು, SD ಕ್ಯಾಮ್ ಅಂತ, 10 ಇಯರ್ಸ್ ಬ್ಯಾಕ್ದು. ಸೊ ಆವಾಗ ಸೈಕ್ಲಿಂಗ್ಗೆ ಯೂಸ್ ಮಾಡ್ತಿದ್ದೆ ನಾನು. ಸೊ ಈಗ ಬ್ಲಾಗ್ಸ್ ಯೂಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮನೆ ಟೂರ್, ಮನೆಯಲ್ಲಿ ಏನೇನು ಹೊಸದು ಐಟಮ್ಸ್ ತಂದಿದ್ದೀನಿ. ಸೊ ಏನೇನಿತ್ತು, ಏನೇನು ಇರಲಿಲ್ಲ, ಇವಾಗ ಏನೇನು ಮಾಡಿದ್ದೀವಿ ಮಕ್ಕಳಿಗೆ. ಝೊಮ್ಯಾಟೊ ಸ್ಟಾರ್ಟ್ ಮಾಡ್ತೀನಿ. ಎರಡನೇದು ಮನೆ ಟೂರ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ.